ಓಂ ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಭಾರತ ಹಬ್ಬಗಳ ನಾಡಾಗಿದೆ. ಭಾರತ ತನ್ನ ರೋಮಾಂಚಕ ಮತ್ತು ವಿಭಿನ್ನವಾದ ಹಬ್ಬಗಳ ಆಚರಣೆಯಿಂದ ಹೆಸರುವಾಸಿಯಾಗಿದೆ. ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಅಂತ ಹೇಳ್ಬಿಟ್ಟು ಇದಕ್ಕೆ ಕರೀತಾರೆ. ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಆ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನ ನಾವು ತಿಳಿದುಕೊಳ್ಳದೆ ಆ ಹಬ್ಬವನ್ನ ಬಹಳ ಸರಳವಾಗಿ ಆಚರಣೆ ಮಾಡಿದ್ವಿ ಅಂತಂದ್ರೆ ಆ ಹಬ್ಬದಿಂದ ಏನ್ ಪ್ರಯೋಜನ ಆಗ್ಬೇಕಾಗಿತ್ತು ಆ ಪ್ರಯೋಜನನೂ ಕೂಡ ನಮ್ಗೆ ಕಡಿಮೆ ಸಿಗುತ್ತೆ. ಹಾಗಿದ್ರೆ ಈ ಹೋಳಿ ಹಬ್ಬದ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ಈ ಹೋಳಿ ಹಬ್ಬದ ಹಿಂದೆ ಇರುವಂತಹ ಕತೆ ಏನಾಗಿದೆ? ಆ ಕತೆ ನಮ್ಗೆ ಯಾವ ಒಂದು ಶಿಕ್ಷಣವನ್ನ ನೀಡ್ತಾ ಇದೆ? ಈ ಕಥೆಯಲ್ಲಿ ಬರುವಂತಹ ಪಾತ್ರಧಾರಿಗಳಿಗೂ ಮತ್ತು ನಮ್ಮ ಜೀವನಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೋಳಿ ಹಬ್ಬ, ಇದಕ್ಕೆ ಬಣ್ಣಗಳ ಹಬ್ಬ ಅಂತಾನೂ ಹೇಳ್ತಾರೆ ಮತ್ತು ವಸಂತ ಋತುವಿನ ಆಗಮನದ ಪ್ರತೀಕ ಅಂತಾನೂ ಹೇಳ್ತಾರೆ. ಮತ್ತೆ ಇದನ್ನ ಕೆಟ್ಟದರ ಮೇಲೆ ಒಳ್ಳೆದರ ವಿಜಯದ ಪ್ರತೀಕ ಅಂತಾನೂ ಕೂಡ ಹೇಳ್ತಾರೆ. ಈ ಹಬ್ಬ ಯಾಕೆ ಶಿವರಾತ್ರಿಯ ನಂತರ ಬರುತ್ತೆ? ಈ ಹೋಳಿ ಹಬ್ಬದಲ್ಲಿ ಮೊದಲು ಹೋಲಿಕಾ ದಹನ ಮಾಡ್ತಾರೆ, ಆಮೇಲೆ ಬಣ್ಣಗಳ ಆಟ ಆಡ್ತಾರೆ ಮತ್ತು ಮಂಗಳ ಮಿಲನ ಮಾಡ್ತಾರೆ ಮತ್ತು ದೇವಿ ದೇವತೆಗಳ ವೇಷಗಳನ್ನ ಹಾಕಿ ಊರಿನ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಅಥವಾ ಶ್ರೀಕೃಷ್ಣನನ್ನ ಉಯ್ಯಾಲೆಯಲ್ಲಿ ತೂಗ್ತಾರೆ. ಈ ರೀತಿಯ ಪ್ರದರ್ಶನಗಳನ್ನ ಇಡ್ತಾರೆ. ಇವೆಲ್ಲದರ ಆಧ್ಯಾತ್ಮಿಕ ರಹಸ್ಯ ಏನಾಗಿದೆ? ಇದೆಲ್ಲವನ್ನ ನಾವು ಇಂದು ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಒಬ್ಬ ಹಿರಣ್ಯಕಶ್ಯಪು ಅಂತ ಹೇಳ್ಬಿಟ್ಟು ರಾಕ್ಷಸ ರಾಜ ಇದ್ರು. ಅವರು ಒಂದು ವರದಾನವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ರು ಬ್ರಹ್ಮಾರವರಿಂದ. ಬಹಳ ಕಠಿಣ ತಪಸ್ಸೆ ಮಾಡ್ಬಿಟ್ಟು ಬ್ರಹ್ಮಾಜಿ ಅವರಿಂದ ಒಂದು ವರದಾನ ಪ್ರಾಪ್ತಿ ಮಾಡ್ಕೊಂಡಿದ್ರು. ಅದೇನಂತಂದ್ರೆ ಅವರನ್ನ ಯಾವುದೇ ಜೀವ ಜಂತು, ದೇವತೆಗಳು, ಮನುಷ್ಯರು, ರಾಕ್ಷಸರು ಸಾಯಿಸಬಾರದು. ಜಗತ್ತಿನಲ್ಲಿರುವಂತಹ ಯಾವುದೇ ಅಸ್ತ್ರಶಸ್ತ್ರಗಳು ಅವರನ್ನ ಸಾಯಿಸಬಾರದು. ಅವರ ಮೃತ್ಯು ಭೂಮಿಯಲ್ಲೂ ಆಗ್ಬಾರ್ದು ಮತ್ತೆ ಆಕಾಶದಲ್ಲೂ ಆಗ್ಬಾರ್ದು. ಅವರ ಮೃತ್ಯು ಮನೆಯಲ್ಲಿಯೂ ಆಗ್ಬಾರ್ದು ಮತ್ತೆ ಹೊರಗಡೆನೂ ಆಗ್ಬಾರ್ದು. ಅವರ ಮೃತ್ಯು ದಿನದಲ್ಲಿಯೂ ಆಗ್ಬಾರ್ದು ಮತ್ತೆ ರಾತ್ರಿ ಸಮಯದಲ್ಲೂ ಆಗ್ಬಾರ್ದು. ಈ ರೀತಿ ಅವರು ಒಂದು ವರದಾನವನ್ನ ಬ್ರಹ್ಮಾಜಿ ಅವರಿಂದ ಪಡೆದುಕೊಂಡಿರ್ತಾರೆ. ಇದರಿಂದ ಅವರಿಗೆ ತಾವು ಅಮರರಾಗಿದ್ದೇನೆ ಅಂತ ಹೇಳ್ಬಿಟ್ಟು ಭ್ರಮೆ ಆಗ್ತಿರತ್ತೆ. ಅಂದ್ರೆ ಅನ್ಕೊಳ್ತಾರೆ, ನಾನು ಅಮರನಾಗಿದ್ದೇನೆ, ನನಗೆ ಮೃತ್ಯು ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಇದರಿಂದ ತಮ್ಮಂತಾವೇ ಭಗವಂತ ಅಂತ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇಗೆ ಶ್ರೀ ವಿಷ್ಣುಜಿಯವರ ಪೂಜೆ ಎಲ್ಲಾ ಕಡೆ ಆಗ್ತಾ ಇದೆ ಜಗತ್ತಿನಲ್ಲಿ, ಹಾಗೆ ತಮ್ಮದು ಕೂಡ ಪೂಜೆ ಎಲ್ಲರೂ ಮಾಡ್ಲಿ ಅಂತ ಬಯಸ್ತಾರೆ. ಈ ಮಾತನ್ನ ಅವರ ಮಗ ಪ್ರಹ್ಲಾದ್ರವರು ನಿರಾಕರಿಸ್ತಾರೆ. ಅವರು ಶ್ರೀ ವಿಷ್ಣುಜಿಯವರ ಅನನ್ಯ ಭಕ್ತರಾಗಿದ್ರು. ಸೊ ತಮ್ಮ ತಂದೆಯ ಪೂಜೆಯನ್ನು ಅವರು ನಿರಾಕರಿಸ್ಬಿಟ್ಟು ಶ್ರೀ ವಿಷ್ಣುಜಿಯವರ ಪೂಜೆಯನ್ನ ಮುಂದುವರಿಸ್ತಾರೆ. ಇದರಿಂದ ಕೋಪಗೊಂಡ ಹಿರಣ್ಯಕಶ್ಯಪ ಅವರು ಅವರ ಮಗುವಿಗೆ ಅನೇಕ ಶಿಕ್ಷೆಗಳನ್ನ ಕೊಡ್ತಾರೆ. ಆದ್ರೆ ಶ್ರೀ ವಿಷ್ಣುಜಿಯವರ ಕೃಪೆ ಇತ್ತು ಅವ್ರ ಮೇಲೆ, ಆ ಮಗುವಿನ ಮೇಲೆ ಆಶೀರ್ವಾದ ಇತ್ತು. ಹಿರಣ್ಯಕಶ್ಯಪ ಅವರು ಏನೇ ಶಿಕ್ಷೆಗಳನ್ನ ಕೊಟ್ಟರು, ಆ ಮಗುವನ್ನ ಕೊಲ್ಲಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಪ್ರತಿ ಸಲಾನು ಪ್ರಹ್ಲಾದ್ರವರು ಸುರಕ್ಷಿತವಾಗಿರ್ತಾರೆ. ಸೊ ಒಂದ್ಸಲ ಏನ್ ಮಾಡ್ತಾರೆ, ಹಿರಣ್ಯಕಶ್ಯಪ ಅವರು ಅವರ ಸಹೋದರಿ ಹೋಲಿಕಾ ಅವ್ರಿಗೂ ಕೂಡ ಒಂದು ವರದಾನ ಇತ್ತು. ಏನು ಅಂತಂದ್ರೆ ಅಗ್ನಿ ಅವರನ್ನ ಏನು ಹಾನಿ ಮಾಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಅಗ್ನಿ ಅವರನ್ನ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ವರದಾನ ಹೋಲಿಕಾ ಅವರಿಗೆ ಇತ್ತು. ಸೊ ಹಿರಣ್ಯಕಶ್ಯಪ ಅವರು ಮತ್ತೆ ಹೋಲಿಕಾ ಅವರು ಇಬ್ರು ಸೇರ್ಬಿಟ್ಟು ಒಂದು ಉಪಾಯವನ್ನ ಮಾಡ್ತಾರೆ. ಏನು ಅಂತಂದ್ರೆ ಒಂದು ಚಿತೆಯನ್ನ ನಿರ್ಮಾಣ ಮಾಡಿ ಆ ಚಿತೆಯ ಮೇಲೆ ಪ್ರಹ್ಲಾದ್ರವರನ್ನ ತಮ್ಮ ಮಡಿನಲ್ಲಿ ಕೂರಿಸ್ಕೊಂಡು ಆ ಚಿತೆಗೆ ಬೆಂಕಿಯನ್ನ ಹಚ್ಚೋಣ. ಅವಾಗ ಪ್ರಹ್ಲಾದ ಏನಾಗ್ತಾರೆ, ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತಾರೆ, ಸತ್ತು ಹೋಗ್ತಾರೆ. ಮತ್ತೆ ತಮ್ಗೆ ವರದಾನ ಇರೋ ಕಾರಣ ತಾವು ಸುರಕ್ಷಿತವಾಗಿ ಆ ಬೆಂಕಿಯಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಹಿರಣ್ಯಕಶ್ಯಪ ಅವರು ಮತ್ತೆ ಅವರ ಸಹೋದರಿ ಹೋಲಿಕಾ ಅವರು ಉಪಾಯ ಮಾಡ್ತಾರೆ. ಈ ರೀತಿ ಆ ಮಗುವಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಒಂದು ಚಿತೆಯನ್ನ ನಿರ್ಮಾಣ ಮಾಡ್ತಾರೆ. ಆ ಚಿತೆಯ ಮೇಲೆ ಹೋಲಿಕಾ ಅವರು ಪ್ರಹ್ಲಾದ್ರವರನ್ನ ತಮ್ಮ ಮಡಿನಲ್ಲಿ ಕೂರಿಸಿಕೊಂಡು ಕುಳಿತುಕೊಳ್ತಾರೆ. ಆ ಚಿತೆಗೆ ಅಗ್ನಿಯನ್ನ ಇಡ್ಲಾಗುತ್ತೆ, ಬೆಂಕಿಯನ್ನ ಹಚ್ಚಲಾಗುತ್ತೆ. ಆಮೇಲೆ ಆ ಚಿತೆ ಹೊತ್ತಿ ಉರಿಲಿಕ್ಕೆ ಶುರು ಮಾಡುತ್ತೆ. ಸೊ ಈ ಸಮಯದಲ್ಲಿ ಪ್ರಹ್ಲಾದ್ರವರು ಯಾವಾಗಿನ ತರಾನು ಈ ಸಲನೂ ಏನ್ ಮಾಡ್ತಾರೆ, ಅವರು ಶ್ರೀ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಶ್ರೀ ವಿಷ್ಣುಜಿಯವರ ಆಶೀರ್ವಾದ ಮತ್ತು ಕೃಪೆಯಿಂದ ಪ್ರಹ್ಲಾದ್ರವರಿಗೆ ಅಗ್ನಿ ಏನು ಹಾನಿ ಮಾಡೋದಿಲ್ಲ, ಅವರು ಸುರಕ್ಷಿತವಾಗಿರ್ತಾರೆ. ಆದ್ರೆ ಹೋಲಿಕಾ ಅವರು ತಮಗೆ ಪ್ರಾಪ್ತಿಯಾಗಿರುವಂತಹ ವರದಾನವನ್ನ ಇನ್ನೊಬ್ಬರನ್ನ ಸಾಯಿಸೋದಕ್ಕಾಗಿ ದುರುಪಯೋಗ ಮಾಡಿದ್ದಕ್ಕಾಗಿ ಆ ವರದಾನ ಅವರ ಪಾಲಿಗೆ ಸಮಾಪ್ತಿ ಆಗುತ್ತೆ.
ಇದರಿಂದ ಏನಾಗುತ್ತೆ, ಅವರು ಆ ಬೆಂಕಿಯ ಪ್ರಭಾವದಲ್ಲಿ ಬಂದು ಸುಟ್ಟು ಬೂದಿ ಆಗ್ತಾರೆ. ಸೊ ಈ ರೀತಿ ಮತ್ತೆ ಪ್ರಹ್ಲಾದ್ರವರು ಸುರಕ್ಷಿತವಾಗಿ ಹೊರಗಡೆ ಬರ್ತಾರೆ. ಈ ರೀತಿ ಕೆಟ್ಟದರ ಮೇಲೆ ಒಳ್ಳೆಯತನದ ಪ್ರತೀಕವಾಗಿ ಪ್ರತಿ ವರ್ಷ ಹೋಳಿ ಹಬ್ಬವನ್ನ ಹೋಲಿಕಾ ದಹನ ಮಾಡಿಬಿಟ್ಟು ಆಚರಣೆ ಮಾಡಲಾಗುತ್ತೆ. ಸೊ ಈ ಕತೆ ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ? ಒಳ್ಳೇದಕ್ಕೆ ಯಾವಾಗ್ಲೂ ಪರೀಕ್ಷೆಗಳಂತೂ ಇದ್ದೇ ಇರ್ತವೆ, ಪರಿಸ್ಥಿತಿಗಳಂತೂ ಬಂದೇ ಬರ್ತವೆ. ಆದ್ರೆ ಒಳ್ಳೇದಕ್ಕೆ ಯಾವಾಗ್ಲೂ ಕೂಡ ವಿಜಯ ಅನ್ನೋದು ಇದ್ದೇ ಇದೆ. ಕೆಟ್ಟತನ ಬಲೆ ಶಕ್ತಿಶಾಲಿ ಅಂತ ಅನುಭವ ಮಾಡ್ತಿರ್ಬೋದು, ಅಥವಾ ಕೆಟ್ಟತನಕ್ಕೆ ಸರಾಗವಾಗಿ ಕೆಟ್ಟತನವನ್ನ ನಡೆಸ್ಕೊಂಡು ಹೋಗ್ತಿರ್ಬೋದು. ಆದ್ರೆ ಲಾಸ್ಟಿಗೆ ಅದಕ್ಕೆ ಸೋಲನ್ನೋದು ನಿಶ್ಚಿತವಾಗಿದೆ. ಅಂದ್ರೆ ಕೆಟ್ಟದರ ಮೇಲೆ ಒಳ್ಳೆದಕ್ಕೆ ವಿಜಯ ಅನ್ನೋದರ ಪ್ರತೀಕವಾಗಿ ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಮತ್ತು ಹೋಲಿಕಾ ದಹನವನ್ನ ಮಾಡ್ತಾರೆ. ಸೊ ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಹಿರಣ್ಯಕಶ್ಯಪ ಅವರು, ಪ್ರಹ್ಲಾದ್ರವರು ಮತ್ತು ಹೋಲಿಕಾ ಅವರು. ಈ ಪಾತ್ರಗಳಿಗೂ ನಮ್ಮ ಜೀವನಕ್ಕೂ ಏನ್ ಸಂಬಂಧ ಇದೆ? ಹಿರಣ್ಯಕಶ್ಯಪು ಅಂತಂದ್ರೆ ಸಂಪತ್ತು ಮತ್ತು ಭೌತಿಕ ವಸ್ತುಗಳ ಬಯಸುವಂತಹ ವ್ಯಕ್ತಿತ್ವದ ಪ್ರತೀಕ. ಸೊ ಹಣ, ಸಂಪತ್ತು, ಆಸ್ತಿ ಮತ್ತು ಇಂದ್ರಿಯಗಳಿಂದ ಸಿಗುವಂತಹ ಸುಖ ಮತ್ತು ಅಧಿಕಾರದ ಶಕ್ತಿ ನಮಗೆ ಸಿಕ್ಕಿರುವಂತಹ ಪಾತ್ರ, ಇವೆಲ್ಲದರಿಂದ ಏನು ಅಭಿಮಾನ, ಅಹಂಕಾರ ನಮ್ಮಲ್ಲಿ ಉಂಟಾಗ್ತಿದೆ. ಇವೆಲ್ಲಾನೇ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಇದ್ದೀವಿ. ಸೊ ಇದೇನಾಗಿದೆ, ಹಿರಣ್ಯಕಶ್ಯಪ ಅವರ ಪ್ರತೀಕ ಆಗಿದೆ ಅಂತಂದ್ರೆ ಅಂತಹ ಸಂಸ್ಕಾರಗಳು. ಸೊ ದುಡ್ಡೇ ಇಂಪಾರ್ಟೆಂಟು, ಸಂಪತ್ತೇ ಎಲ್ಲದಕ್ಕಿಂತ ಮುಖ್ಯವಾಗಿದೆ ಜೀವನದಲ್ಲಿ, ಇವೇ ನಮ್ಮ ಸುರಕ್ಷತೆ ಆಗಿದೆ. ಇದರಿಂದ ಉತ್ಪತ್ತಿ ಆಗುವಂತಹ ಅಭಿಮಾನ, ಅಹಂಕಾರ ಏನಾಗಿದೆ, ಆ ಸಂಸ್ಕಾರಗಳೇನಾಗಿದೆ, ಹಿರಣ್ಯಕಶ್ಯಪ ಅವರ ಪ್ರತೀಕ ಆಗಿದೆ. ಪ್ರಹ್ಲಾದ್ ಅಂತಂದ್ರೆ ಯಾರು ಹಾಗಿದ್ರೆ? ಪ್ರಹ್ಲಾದ್ ಪ್ರಭುವಿನ ಔಲಾದ್ ಅಂತಂದ್ರೆ ಸಂತಾನ, ಅಂತಂದ್ರೆ ಪ್ರಭುವಿನ ಸಂತಾನ ಅಂತ ಅರ್ಥ. ಸೊ ನಾವೆಲ್ಲರೂ ಆತ್ಮಗಳು ವಾಸ್ತವದಲ್ಲಿ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂತಂದ್ರೆ ಸಂತಾನರಾಗಿದ್ದೇವೆ. ಯಾವುದೇ ತಂದೆಯ ಮಕ್ಕಳಿದ್ದಾರೆ ಅಂತಂದ್ರೆ ಆ ತಂದೆ ತಾಯಿಯ ಗುಣ ಲಕ್ಷಣಗಳು ಆ ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ಬರ್ತವೆ. ಸೊ ನಾವೆಲ್ಲ ಆತ್ಮಗಳು ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂತಂದ್ರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೂಡ ಆ ಪರಮಾತ್ಮನ ಗುಣಗಳು, ಆ ಪರಮಾತ್ಮನ ವಿಶೇಷತೆಗಳು, ಆ ಪರಮಾತ್ಮನ ಶಕ್ತಿಗಳು, ಆ ಪರಮಾತ್ಮನ ಸಂಸ್ಕಾರಗಳು ನಮ್ಮಲ್ಲಿ ಕೂಡ ಸ್ವಾಭಾವಿಕವಾಗಿ ಇದ್ದಾವೆ. ಅಂದ್ರೆ ಆ ಗುಣಗಳು ಬಂದಿದ್ದಾವೆ. ಸೊ ನಾವು ನಮ್ಮೊಳಗಡೆ ಇರುವಂತಹ ಈ ಗುಣಗಳು, ಶಕ್ತಿಗಳನ್ನ, ವಿಶೇಷತೆಗಳನ್ನ ಮತ್ತು ದೈವಿ ಸಂಸ್ಕಾರಗಳನ್ನ, ಅಂದ್ರೆ ಪ್ರಹ್ಲಾದನ ಪ್ರತೀಕ ಆಗಿರುವಂತಹ ಈ ದೈವಿ ಸಂಸ್ಕಾರಗಳನ್ನ ನಾವು ಜಾಗೃತವಾಗಿ ಯಾವಾಗ್ಲೂ ಇಟ್ಕೊಳ್ಬೇಕಾಗಿದೆ. ಮತ್ತೆ ಹೋಲಿಕಾ ಯಾವುದರ ಪ್ರತೀಕ ಆಗಿದ್ದಾರೆ? ಇನ್ನೊಬ್ಬರಿಗೆ ಕೇಡನ್ನ ಮಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡೋದು, ಇನ್ನೊಬ್ಬರನ್ನ ಕೆಳಗೆ ಬೀಳಿಸಿ ನಾವು ಮುಂದೆ ಹೋಗ್ಬೇಕು ಅಂತ ಏನು ನಮ್ಮಲ್ಲಿ ಒಳಗಡೆ ಈರ್ಷ್ಯಾ, ದ್ವೇಷದ ಕೆಟ್ಟ ಸಂಕಲ್ಪಗಳಿದೆ ಅಥವಾ ಸಂಸ್ಕಾರಗಳಿದೆ, ಇವೇನಾಗಿದೆ ಹೋಲಿಕಾ ಅವರ ಪ್ರತೀಕ ಆಗಿದೆ. ಸೊ ಹೋಲಿಕಾ ಅವರು ಏನ್ ಅನ್ಕೊಂಡ್ರು? ಅವರನ್ನ ಸಾಯಿಸ್ಬಿಟ್ಟು ತಾವು ಸುರಕ್ಷಿತವಾಗಿರ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಆ ರೀತಿ ಆಗ್ಲಿಲ್ಲ, ತಮಗ್ ತಾವೇ ನಷ್ಟ ಮಾಡ್ಕೊಂಡ್ರು ಅಲ್ವಾ? ಹಾಗೇನೆ ನಾವು ಕೂಡ ಇನ್ನೊಬ್ಬರಿಗೆ ನಿಂದನೆ ಮಾಡ್ಬಿಟ್ಟು ಅಥವಾ ಇನ್ನೊಬ್ಬರನ್ನ ಕೆಳಗಡೆ ತೋರಿಸ್ಬಿಟ್ಟು ಅವರಿಗೆ ಅಪಮಾನ ಮಾಡ್ಬಿಟ್ಟು ಅವರನ್ನ ಹಿಂದೆ ತಳ್ಬಿಟ್ಟು ನಾವು ಮುಂದೆ ಹೋಗ್ಬೇಕು ಅಂತ ಈ ರೀತಿ ಏನಾದ್ರೂ ಈರ್ಷ್ಯಾ, ದ್ವೇಷ, ಸ್ವಾರ್ಥ ಭಾವನೆ ಇಟ್ಕೊಂಡು ಏನಾದ್ರೂ ಕರ್ಮ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ನಾವು ಅನ್ಕೋತಾ ಇದೀವಿ ಅವರಿಗೆ ಪಾಠ ಕಲಿಸ್ತಾ ಇದೀವಿ, ನಾವು ಅನ್ಕೋತಾ ಇದ್ದೇವೆ ಅವರನ್ನ ಬದಲಾಯಿಸ್ತಾ ಇದ್ದೇವೆ, ನಾವು ಅನ್ಕೋತಾ ಇದ್ದೇವೆ ಅವರನ್ನ ಹಿಂದೆ ತಳ್ತಾ ಇದ್ದೇವೆ ಅಥವಾ ಅವರಿಗೆ ನಷ್ಟ ಮಾಡ್ತಾ ಇದ್ದೇವೆ ಅಂತ. ಆದ್ರೆ ಇದು ಅವರಿಗೆ ನಷ್ಟ ಮಾಡ್ತಾ ಇಲ್ಲ, ನಾವು ನಮಗೇನೆ ನಷ್ಟ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ರೀತಿಯ ಕೆಟ್ಟ ಸಂಸ್ಕಾರಗಳು, ನಕಾರಾತ್ಮಕ ಭಾವನೆಗಳು, ಅವಗುಣಗಳು ಏನಾಗಿದೆ, ಹೋಲಿಕಾರವರ ಪ್ರತೀಕ ಆಗಿದೆ. ಸೊ ಈ 3 ಸಂಸ್ಕಾರಗಳು, ಹಿರಣ್ಯಕಶ್ಯಪನಂತ ಅಭಿಮಾನ, ಅಹಂಕಾರದ ಸಂಸ್ಕಾರ, ಮತ್ತು ಹೋಲಿಕಾರವರಂತಹ ಈರ್ಷ್ಯಾ, ದ್ವೇಷದ ಮತ್ತು ಇನ್ನೊಬ್ಬರನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ಬೇಕನ್ನೋ ಈ ಸಂಸ್ಕಾರ, ಇವುಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ? ಭಸ್ಮ ಮಾಡಬೇಕಾಗಿದೆ, ಹೋಲಿಕಾ ದಹನ ಮಾಡಬೇಕಾಗಿದೆ. ಮತ್ತು ಪ್ರಹ್ಲಾದರಂತಹ ಅಂತಂದ್ರೆ ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ, ಅವರ ದಿವ್ಯ ಗುಣಗಳು, ಶಕ್ತಿಗಳು, ಅವರ ವಿಶೇಷತೆಗಳು, ಸಂಸ್ಕಾರಗಳು ನಮ್ಮಲ್ಲೇನಿದೆ ಅವುಗಳನ್ನ ನಾವು ಜಾಗೃತವಾಗಿ ಇಟ್ಕೊಳ್ಬೇಕಾಗಿದೆ. ಸೊ ಹಾಗಿದ್ರೆ ಹೋಲಿಕಾ ದಹನದ ಸಮಯದಲ್ಲಿ ಏನ್ ಮಾಡ್ತಾರೆ? ಕುಳ್ಳು ಕಟ್ಟಿಗೆಯನ್ನ ಇಟ್ಬಿಟ್ಟು ಹಳೆಯ ವಸ್ತುಗಳನ್ನ, ಏನ್ ಬೇಡದ ಇರೋ ವಸ್ತುಗಳನ್ನ ಅದರಲ್ಲಿ ಹಾಕ್ಬಿಟ್ಟು ದಹನ ಮಾಡ್ತಾರೆ. ಹಾಗಿದ್ರೆ ನಾವು ಯಾವ ತರ ದಹನ ಮಾಡಬೇಕಾಗಿದೆ ಇಲ್ಲಿ? ಯಾಕೆ ಅಂತಂದ್ರೆ ಈ ಈರ್ಷ್ಯಾ, ದ್ವೇಷ ಅಥವಾ ಅಭಿಮಾನ, ಅಹಂಕಾರ ಅನ್ನೋದು ಇವೇನ್ ಸ್ಥೂಲವಾದ ವಸ್ತುಗಳಲ್ಲ.
ಇವೆಲ್ಲ ಸೂಕ್ಷ್ಮವಾದ ಅವಗುಣಗಳಾಗಿದೆ, ವಿಕಾರಗಳಾಗಿದೆ. ಇವುಗಳ ದಹನ ಹೇಗೆ ಮಾಡೋದು, ಇವುಗಳನ್ನ ಹೇಗೆ ಸಮಾಪ್ತಿ ಮಾಡೋದು? ನಾವು ಯಾರನ್ನಾದ್ರೂ ನೆನಪು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಜೊತೆ ನಮ್ಮ ಮನಸ್ಸು ಬುದ್ಧಿ ಜೋಡಣೆ ಆಯ್ತು ಅಂತ ಹೇಳ್ತೇವೆ ಅಲ್ವಾ. ಅವ್ರನ್ನ ನೆನಪು ಮಾಡಿ, ಯಾರನ್ನೇ ನೆನಪು ಮಾಡಿದ್ರೆ ಇಲ್ಲಿ ಸಂಬಂಧ ಸಂಪರ್ಕ ಅಲ್ಲಿ ಜೋಡಣೆ ಆಗುತ್ತೆ, ಅಥವಾ ಅವ್ರ ಜೊತೆ ಯೋಗ ಜೋಡಣೆ ಆಗಿದೆ ಅಂತ ಹೇಳ್ತಾರೆ. ಹಾಗೆ ನಾವು ಪರಂಪಿತ ಪರಮಾತ್ಮನನ್ನ ನಮ್ಮ ಮನಸ್ಸು ಬುದ್ಧಿಯಿಂದ ನಾವು ನೆನಪು ಮಾಡಿದ್ವಿ, ಮನಸ್ಸು ಬುದ್ಧಿಯನ್ನು ಅವ್ರ ಜೊತೆ ಜೋಡಿಸಿ ಪರಮಾತ್ಮನನ್ನ ನೆನಪು ಮಾಡಿದ್ವಿ ಅಂತಂದ್ರೆ ನಮ್ಮ ಯೋಗ, ಬುದ್ಧಿಯ ಯೋಗ ಪರಮಾತ್ಮನ ಜೊತೆಗೆ ಜೋಡಣೆ ಆಗುತ್ತೆ. ಇದರಿಂದ ಅವರ ಶಕ್ತಿಗಳು ನಮ್ಗೆ ಸಿಗ್ತವೆ. ಸೊ ಪರಮಾತ್ಮನ ಜೊತೆ ಯೋಗ ಜೋಡಿಸೋದ್ರಿಂದ ಯೋಗ ಅಗ್ನಿ ಉತ್ಪತ್ತಿ ಆಗುತ್ತೆ. ಸೊ ಈ ಯೋಗ ಅಗ್ನಿಯಲ್ಲಿ ನಮ್ಮ ಒಳಗಡೆ ಇರುವಂತಹ ಹಿರಣ್ಯ ಕಶ್ಯಪಿನಂತಹ ಅಥವಾ ಹೋಲಿಕಾರವರಂತಹ ಅವಗುಣಗಳನ್ನ, ಈ ವಿಕಾರಿ ಸಂಸ್ಕಾರಗಳನ್ನ ನಾವು ಭಸ್ಮ ಮಾಡಿಕೊಳ್ಬೇಕಾಗಿದೆ. ಮತ್ತು ಪರಮಾತ್ಮನ ನೆನಪಿನಿಂದ ನಮ್ಮಲ್ಲಿ ಅವರ ಆ ದಿವ್ಯ ಗುಣಗಳು, ವಿಶೇಷತೆಗಳು ಮತ್ತು ಸಂಸ್ಕಾರಗಳನ್ನ ನಮ್ಮಲ್ಲಿ ತುಂಬಿಸ್ಕೊಂಡು ಅವುಗಳನ್ನ ಸದಾ ಸ್ಮರಣೆ ಇಡಬೇಕಾಗಿದೆ, ಸ್ಮರಿಸ್ಕೊಳ್ಬೇಕಾಗಿದೆ, ಮತ್ತೆ ಜಾಗೃತವಾಗಿ ಇಟ್ಕೊಳ್ಬೇಕಾಗಿದೆ. ಹಾಗಿದ್ರೆ ಹೋಳಿ ಹಬ್ಬ ಶಿವರಾತ್ರಿಯ ನಂತರನೇ ಯಾಕೆ ಬರುತ್ತೆ, ಯಾಕೆ ಇದನ್ನ ಆಚರಣೆ ಮಾಡ್ತಾರೆ? ಶಿವರಾತ್ರಿ ಹಬ್ಬವನ್ನ ನಾವು ಯಾವುದಕ್ಕೋಸ್ಕರ ಆಚರಣೆ ಮಾಡ್ತೇವೆ? ಯಾವಾಗ ಕಲಿಯುಗದ ಘೋರವಾದ ಅಜ್ಞಾನದ ಅಂಧಕಾರ ಇತ್ತು, ಆ ಸಮಯದಲ್ಲಿ ಪರಂಪಿತ ಪರಮಾತ್ಮ ಶಿವ ದಿವ್ಯ ಅವತರಣೆಯನ್ನ ಆಗ್ಬಿಟ್ಟು ನಮ್ಗೆ ಜ್ಞಾನದ ಮೂಲಕ ಅವ್ರು ಏನ್ ಮಾಡ್ತಾರೆ, ತಮ್ಮ ದಿವ್ಯ ಗುಣಗಳು ಮತ್ತೆ ಶಕ್ತಿಗಳನ್ನ ನಮ್ಗೆ ನೀಡ್ತಾರೆ. ಸೊ ಜ್ಞಾನದ ಬೆಳಕನ್ನ ನಮ್ಗೆ ನೀಡ್ಬಿಟ್ಟು ನಮ್ಮ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ತಾರೆ. ಸೊ ಈ ಜ್ಞಾನದ ಮೂಲಕ ನಾವೇನು ಅವರಿಂದ ದಿವ್ಯ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಂಡು, ದಿವ್ಯ ಶಕ್ತಿಗಳನ್ನ ನಮ್ಮಲ್ಲಿ ತುಂಬಿಸ್ಕೊಂಡು ನಮ್ಮ ಸಂಸ್ಕಾರಗಳನ್ನ ಶ್ರೇಷ್ಠವನ್ನಾಗಿ ಮಾಡ್ಕೊಳ್ತೇವೆ. ಇದರ ಪ್ರತೀಕವಾಗಿ ಶಿವರಾತ್ರಿಯ ನಂತರ ಹೋಳಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಅಂತಂದ್ರೆ ಶಿವ ದಿವ್ಯ ಅವತರಣೆಯನ್ನ ತೆಗೆದುಕೊಂಡ್ರು, ಅದನ್ನ ನಾವು ಏನ್ ಮಾಡ್ತೇವೆ, ಶಿವರಾತ್ರಿಯ ಹಬ್ಬದ ಮೂಲಕ ಆಚರಣೆ ಮಾಡ್ತೇವೆ. ಮತ್ತೆ ಪರಮಾತ್ಮ ಶಿವ ಅವರು ನಮ್ಗೆ ಕೊಟ್ಟಿರುವಂತಹ ದಿವ್ಯ ಗುಣಗಳು, ಸೊ ಇವುಗಳನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಂಡು ನಮ್ಮ ಸಂಸ್ಕಾರಗಳನ್ನ ನಾವು ಪರಿವರ್ತನೆ ಮಾಡಿಕೊಳ್ಳುವಂತಹ ಈ ಸ್ಮೃತಿಯನ್ನ ನಾವು ಹೋಳಿ ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತೇವೆ. ಅದಕ್ಕೋಸ್ಕರ ಪ್ರತಿ ವರ್ಷ ಶಿವರಾತ್ರಿಯ ನಂತರ ಹೋಳಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಹೋಳಿ ಹಬ್ಬದ ಆಧ್ಯಾತ್ಮಿಕ ಅರ್ಥ ಏನಾಗಿದೆ? ಹೋಳಿ ಹಬ್ಬವನ್ನ ಏನ್ ಮಾಡ್ತಾರೆ, ಮೊದಲು ಹೋಳಿಕಾ ದಹನ ಮಾಡ್ತಾರೆ. ಆಗ್ಲೇ ಹೇಳ್ದಾಗೆ ನಾವು ಯಾವ ರೀತಿ ಹೋಲಿಕಾನ ದಹನ ಮಾಡಬೇಕಾಗಿದೆ, ನಮ್ಮ ಒಳಗಡೆ ಇರುವಂತಹ ನಕಾರಾತ್ಮಕ ಸಂಕಲ್ಪಗಳು, ಅವಗುಣಗಳು, ಅಥವಾ ಏನೆಲ್ಲ ಕಳೆದು ಹೋಗಿದೆ, ಭೂತಕಾಲದ ಕಹಿ ನೆನಪುಗಳಾಗಿರ್ಬೋದು, ಅಥವಾ ಯಾರಾದ್ರೂ ನಮ್ಗೆ ನಿಂದನೆ ಮಾಡಿರ್ಬೋದು, ಅಪಮಾನ ಮಾಡಿರ್ಬೋದು ಅಂತ ಮಾತುಗಳನ್ನ ವರ್ಷಾನ್ಗಟ್ಲೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು ದುಃಖಿ ಆಗ್ತಾ ಇದ್ದೇವೆ, ಅಶಾಂತರಾಗ್ತಾ ಇದೀವಲ್ವಾ, ಅಂತ ಎಲ್ಲ ಕಹಿ ನೆನಪುಗಳನ್ನ, ಮತ್ತೆ ನಮ್ಮಲ್ಲಿರುವಂತಹ ಅಭಿಮಾನ, ಅಹಂಕಾರ, ಈರ್ಷ್ಯಾ, ದ್ವೇಷದ ಈ ಅವಗುಣಗಳನ್ನ, ಸಂಸ್ಕಾರಗಳನ್ನ ಪರಂಪಿತ ಪರಮಾತ್ಮನ ನೆನಪಿನ ಯೋಗದ ಅಗ್ನಿಯಲ್ಲಿ ಏನ್ ಮಾಡ್ಬೇಕಾಗಿದೆ, ಭಸ್ಮ ಮಾಡ್ಕೊಳ್ಬೇಕಾಗಿದೆ. ಸೊ ನಮ್ಮಲ್ಲಿರುವಂತಹ ಈ ಅವಗುಣಗಳು ಅಥವಾ ವಿಕಾರಗಳು ಭಸ್ಮ ಆದ್ರೆ ಆತ್ಮನಲ್ಲಿ ಏನ್ ಉಳಿಯುತ್ತೆ? ಸೊ ದಿವ್ಯ ಗುಣಗಳು ಜಾಗೃತ ಆಗ್ತವೆ. ಸೊ ಆತ್ಮನು ಕೂಡ ಶಕ್ತಿಶಾಲಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೇಗೆ? ಉದಾಹರಣೆಗೆ ಈ ಶರೀರದಲ್ಲಿ ಜಾಸ್ತಿ ಟಾಕ್ಸಿನ್ಸ್ ಅಂತಂದ್ರೆ ಬೇಡದಿರೋ ವಸ್ತುಗಳು, ಪದಾರ್ಥಗಳು ಶರೀರದಲ್ಲಿ ಉಳ್ಕೊಳ್ತು ಅಂತಂದ್ರೆ ವಿಷಕಾರಿ ವಸ್ತುಗಳು ಅಂತ ಅದಕ್ಕೆ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಶರೀರದ ಆರೋಗ್ಯ ಹಾಳಾಗುತ್ತೆ, ಪದೇ ಪದೇ ಹುಷಾರ್ ತಪ್ತಾ ಇರುತ್ತೆ. ಯಾವಾಗ ಶರೀರದಲ್ಲಿರುವಂತಹ ಆ ಟಾಕ್ಸಿನ್ಸ್ ಹೊರಗಡೆ ಹಾಕ್ತೇವೆ ಅಥವಾ ಶರೀರ ಶುದ್ಧಿ ಆಗುತ್ತೆ, ಅವಾಗ ಆರೋಗ್ಯ ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಬಾಡಿ ಯಾವಾಗ ಡಿಟಾಕ್ಸ್ ಆಗುತ್ತೆ, ಅವಾಗ ಆರೋಗ್ಯ ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೇನೆ ಮನಸ್ಸು ಬುದ್ಧಿಯಲ್ಲಿರುವಂತಹ ಈ ಕೆಟ್ಟ ಸಂಸ್ಕಾರಗಳಾಗಿರ್ಬೋದು, ಅಥವಾ ಅವಗುಣಗಳಾಗಿರ್ಬೋದು, ಕಹಿ ನೆನಪುಗಳಾಗಿರ್ಬೋದು, ಇವುಗಳನ್ನ ನಾವು ಯಾವಾಗ ಹೊರಗಡೆ ಹಾಕಿ ಭಸ್ಮ ಮಾಡ್ತೇವೆ, ಅವಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ದಿವ್ಯ ಗುಣಗಳ ಧಾರಣೆ ಆಗುತ್ತೆ. ಇದರಿಂದ ನಮ್ಮ ಮನಸ್ಸು ಕೂಡ ಶಕ್ತಿಶಾಲಿಯಾಗುತ್ತೆ, ಬುದ್ಧಿನೂ ಕೂಡ ದಿವ್ಯ ಆಗುತ್ತೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಬಣ್ಣವನ್ನ ಆಟ ಆಡ್ತಾರೆ, ಒಬ್ರು ಇನ್ನೊಬ್ರಿಗೆ ಬಣ್ಣವನ್ನ ಹಚ್ತಾರೆ, ಖುಷಿಯನ್ನ ಪಡ್ತಾರೆ. ಹೋಳಿ ಹಬ್ಬ ಅಂತಂದ್ರೆ ಉತ್ಸಾಹ ಭರಿತವಾದ, ಸಂತೋಷದಾಯಕವಾದ ಹಬ್ಬ ಅಂತ ಇದಕ್ಕೆ ಹೇಳ್ತಾರೆ. ಸೊ ಒಬ್ರು ಇನ್ನೊಬ್ರಿಗೆ ಬಣ್ಣ ಹಚ್ತಾರೆ. ಇತ್ತೀಚೆಗಂತೂ ಹೋಳಿ ಹಬ್ಬದ ದಿನ ಬಲೆ ರಜಾ ಇದ್ರು ಕೂಡ ಮನೆ ಒಳಗಡೆ ಇರ್ತಾರೆ. ಕೆಲವೊಬ್ರು ಬಣ್ಣ ಆಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಆ ಬಣ್ಣಗಳಲ್ಲಿ ಕೂಡ ಅನೇಕ ರಾಸಾಯನಿಕಗಳಿರ್ತವೆ, ಕೆಮಿಕಲ್ಸ್ ಇರ್ತವೆ, ಅಥವಾ ಬಟ್ಟೆಗಳೆಲ್ಲ ಹಾಳಾಗ್ತವೆ ಅನ್ನೋ ರೀಸನ್ ಇಂದನೂ ಕೂಡ ಕೆಲವೊಬ್ರು ಆಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ಕೆಲವೊಬ್ರು ಆಡ್ತಾರೆ ಬಣ್ಣವನ್ನ, ಅಲ್ವಾ? ಹಾಗಿದ್ರೆ ಆಧ್ಯಾತ್ಮಿಕವಾಗಿ ಈ ಹೋಳಿ ಹಬ್ಬದ ಬಣ್ಣ ಆಚರಣೆಯನ್ನು ಹೇಗೆ ಆಚರಣೆ ಮಾಡೋದು? ಪರಂಪಿತ ಪರಮಾತ್ಮ ನಮ್ಗೆ ಅನೇಕ
ದಿವ್ಯ ಗುಣಗಳ ರೂಪಿ ಬಣ್ಣವನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಪರಮಾತ್ಮ ನಮಗೆ ಶಾಂತಿಯನ್ನ ಕೊಟ್ಟಿದ್ದಾರೆ. ಈ ಶಾಂತಿಯ ಬಣ್ಣವನ್ನ ನಾವು ಹಚ್ಕೊಂಡು ಅದರ ಅನುಭವ ಮಾಡೋದ್ರಿಂದ ಅನೇಕ ದಿವ್ಯ ಗುಣಗಳ ಜಾಗೃತಿ ಆಗುತ್ತೆ ಮತ್ತು ನಾವು ನಮ್ಮ ಮೂಲ ಗುಣಗಳೇನಿದೆ ಅವುಗಳ ಜೊತೆ ಸಂಪರ್ಕ ಮಾಡ್ತೇವೆ ಮತ್ತು ಅವುಗಳನ್ನ ಅನುಭವ ಮಾಡ್ತೇವೆ, ಅವುಗಳನ್ನ ಪ್ರಾಯೋಗಿಕ ರೂಪದಲ್ಲಿ ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ತೇವೆ. ಪರಮಾತ್ಮ ನಮಗೆ ಶಾಂತಿಯ ಬಣ್ಣವನ್ನ ನೀಡಿದ್ದಾರೆ. ಆ ಬಣ್ಣವನ್ನ ನಾನು ಕೂಡ ಧಾರಣೆ ಮಾಡ್ಕೊಂಡು ಹಚ್ಕೊಂಡು ಅದನ್ನ ಇನ್ನೊಬ್ರಿಗೂ ಕೂಡ ನಾನು ಶೇರ್ ಮಾಡಿದೆ, ಇನ್ನೊಬ್ಬರ ಜೊತೆ ಹಂಚ್ಕೊಂಡೆ ಅಂತಂದ್ರೆ ಅವ್ರ ಜೀವನದಲ್ಲಿ ಕೂಡ ಅವರ ಸತ್ಯ ಗುಣಗಳು, ಅವರ ಜೀವನದಲ್ಲಿರುವಂತಹ ಸದ್ಗುಣಗಳನ್ನ ಅವರು ಕೂಡ ಅನುಭವ ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಥವಾ ಸಹಾಯ ಮಾಡ್ತೇನೆ. ಪರಮಾತ್ಮ ನಮಗೆ ಪ್ರೀತಿಯ ಬಣ್ಣವನ್ನ ನೀಡಿದ್ದಾರೆ. ಈ ಪ್ರೀತಿಯ ಬಣ್ಣದಿಂದ ಏನಾಗುತ್ತೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಂಬೋರು, ಇಡೀ ಜಗತ್ತೇ ಒಂದು ಕುಟುಂಬ ಆಗಿದೆ. ನಾವೆಲ್ಲರೂ ವಾಸ್ತವದಲ್ಲಿ ಆತ್ಮಗಳು ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ. ಪ್ರೀತಿಯ ಭಾವನೆಯಿಂದ, ಪ್ರೀತಿಯ ಬಣ್ಣದಿಂದ ಎಲ್ಲರೂ ಒಂದೇ ಕುಟುಂಬದವರಾಗಿದ್ದೇವೆ, ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಯಾವುದೇ ಭೇದ ಭಾವ ಇಲ್ಲದೆ ಯಾರು ಹೇಗಿದ್ದಾರೆ ಹಾಗೆ ಅವರನ್ನ ಸ್ವೀಕಾರ ಮಾಡಿದ್ವಿ, ಪ್ರೀತಿಯಿಂದ ವ್ಯವಹಾರ ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಪ್ರೀತಿಯ ಬಣ್ಣದ ಆನಂದವನ್ನ ತೆಗೆದುಕೊಳ್ತೇವೆ ಮತ್ತು ಇನ್ನೊಬ್ಬರೊಂದಿಗೂ ಕೂಡ ಆ ಬಣ್ಣವನ್ನ ನಾವೇನ್ ಮಾಡ್ತೇವೆ, ಹಂಚಿಕೊಳ್ತೇವೆ. ಅಂತಂದ್ರೆ ಇನ್ನೊಬ್ಬರಿಗೆ ಆ ಪ್ರೀತಿಯ ಬಣ್ಣವನ್ನ ಹಂಚ್ತೇವೆ. ಪರಮಾತ್ಮ ನಮ್ಗೆ ಶಕ್ತಿಯ ಬಣ್ಣವನ್ನ ನೀಡಿದ್ದಾರೆ. ಶಕ್ತಿಯಿಂದ ಏನಾಗುತ್ತೆ, ಆಂತರಿಕವಾಗಿರುವ ದುರ್ಬಲತೆಗಳನ್ನ ನಾವು ತೆಗೆದು ಹಾಕ್ಬೋದು, ಸ್ವಯಂ ಶಕ್ತಿಶಾಲಿ ಆಗ್ಬಿಟ್ಟು ಬರುವಂತಹ ಪರಿಸ್ಥಿತಿ ಅಥವಾ ತೊಂದರೆಗಳನ್ನ ಎದುರಿಸಬಹುದು. ಮತ್ತೆ ಈ ಶಕ್ತಿಯ ಬಣ್ಣವನ್ನ ನಾವು ಇನ್ನೊಬ್ಬರಿಗೂ ಹಂಚಬಹುದು. ನಮ್ಮ ಮಾತುಗಳ ಮೂಲಕ, ವ್ಯವಹಾರದ ಮೂಲಕ, ಸಹಾನುಭೂತಿಯ ಮೂಲಕ ಇನ್ನೊಬ್ಬರೊಂದಿಗೆ ನಾವು ಹಂಚಿಕೊಂಡ್ವಿ ಅಂತಂದ್ರೆ ಅವರಲ್ಲಿರುವಂತಹ ದುರ್ಬಲತೆಗಳನ್ನು ಕೂಡ ನಾವು ತೆಗೆದು ಹಾಕ್ಬೋದು, ಅವ್ರಿಗೂ ಕೂಡ ನಾವು ಸಹಯೋಗಿ ಆಗ್ಬೋದು. ಪರಮಾತ್ಮ ನಮ್ಮೊಂದಿಗೆ ಆನಂದದ ಬಣ್ಣವನ್ನ ಹಂಚಿಕೊಂಡಿದ್ದಾರೆ. ಈ ಆನಂದದ ಬಣ್ಣವನ್ನ ನಾವು ಕೂಡ ಅನುಭವ ಮಾಡಿದ್ವಿ, ಇನ್ನೊಬ್ಬರೊಂದಿಗೂ ಆನಂದದ ಬಣ್ಣವನ್ನ ಹಂಚ್ಕೊಂಡ್ವಿ ಅಂತಂದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಆನಂದದ ಅನುಭೂತಿ ಆಗುತ್ತೆ. ಈ ರೀತಿ ಅನೇಕ ದಿವ್ಯ ಗುಣಗಳನ್ನ ನಾವು ಪರಮಾತ್ಮನ ನೆನಪಿನಿಂದ ಅಂತಂದ್ರೆ ಪರಮಾತ್ಮದ ಸಂಘದ ರಂಗನ್ನ ನಾವು ಹಚ್ಚಿಕೊಂಡು ಅಂತಂದ್ರೆ ಪರಮಾತ್ಮ ನೆನಪು ಮಾಡಿ ಪರಮಾತ್ಮನ ದಿವ್ಯ ಗುಣಗಳನ್ನ ನಮ್ಮಲ್ಲಿ ನಾವು ಧಾರಣೆ ಮಾಡ್ಕೊಂಡು ಇನ್ನೊಬ್ರಿಗೂ ಕೂಡ ಆ ದಿವ್ಯ ಗುಣಗಳ ರೂಪಿ ಬಣ್ಣವನ್ನ ಹಚ್ಚಿದ್ವಿ ಅಂತಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಎಲ್ರಿಗೂ ಕೂಡ ಇನ್ನೊಬ್ರು ತಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ಲಿ, ಇನ್ನೊಬ್ರು ಅವ್ರು ಹೇಗಿದ್ದಾರೆ ಹಾಗೆ ಇನ್ನೊಬ್ರು ಅವರನ್ನ ಸ್ವೀಕಾರ ಮಾಡ್ಲಿ, ಅವ್ರಿಗೆ ಸನ್ಮಾನ ನೀಡ್ಲಿ, ಗೌರವ ಕೊಡ್ಲಿ, ಪ್ರೀತಿಯಿಂದ ಮಾತಾಡ್ಲಿ, ಇದೇ ಅಲ್ವಾ ಎಲ್ಲರೂ ಇಷ್ಟಪಡೋದು ದಿನನಿತ್ಯದ ಜೀವನದಲ್ಲಿ. ಯಾವಾಗ ನಾವು ಈ ಗುಣಗಳನ್ನ ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ತೇವೆ ಆವಾಗ ಆ ಗುಣಗಳನ್ನ ಇನ್ನೊಬ್ಬರ ಜೊತೆನೂ ಕೂಡ ಹಂಚ್ಕೊಳ್ತೇವೆ. ಈ ರೀತಿ ದಿವ್ಯ ಗುಣಗಳನ್ನ ಸ್ವಯಂನಲ್ಲಿ ಧಾರಣೆ ಮಾಡ್ಕೊಂಡು ಪರಮಾತ್ಮನ ಸಂಗದ ಅಂತಂದ್ರೆ ಪರಮಾತ್ಮನ ಜೊತೆಯಲ್ಲಿದ್ದು ಅಂದ್ರೆ ನೆನಪಿನ ಮೂಲಕ ಅವರ ಜೊತೆಯಲ್ಲಿದ್ದು ಅವರ ದಿವ್ಯ ಗುಣಗಳನ್ನ ಸ್ವಯಂನಲ್ಲಿ ಧಾರಣೆ ಮಾಡ್ಕೊಂಡು ಪರಮಾತ್ಮನ ದಿವ್ಯ ಗುಣಗಳ ಬಣ್ಣವನ್ನ ತಮಗೆ ಹಚ್ಚಿಕೊಂಡು ಇನ್ನೊಬ್ಬರಿಗೆ ಹಚ್ಚುವಂತಹ ಅಥವಾ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೆ ಬಣ್ಣ ಆಡೋದು ಅಂತ ಹೇಳ್ಬಿಟ್ಟು ಇದನ್ನ ನಾವು ಆಚರಣೆ ಮಾಡ್ತೇವೆ. ಹೋಳಿ ಹಬ್ಬದ ದಿನ ಮಂಗಳ ಮಿಲನನ್ನು ಮಾಡ್ತಾರೆ. ಅಂತಂದ್ರೆ ಒಬ್ರು ಇನ್ನೊಬ್ಬರ ಜೊತೆಗೆ ಖುಷಿಯಿಂದ ಭೇಟಿ ಆಗ್ತಾರೆ, ಮಾತಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದು ಯಾವುದರ ಪ್ರತೀಕ ಆಗಿದೆ? ಮಂಗಳ ಮಿಲನ ಅಂತಂದ್ರೆ ಯಾವುದರ ಪ್ರತೀಕ ಆಗಿದೆ? ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಧರ್ಮದ ಮಿತಿಗಳಿಲ್ಲದೆ ನಾವೆಲ್ಲರೂ ಕೂಡ ಒಬ್ಬ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಈ ಒಂದೇ ಭಾವನೆಯ ನಾವೆಲ್ಲರೂ ಒಂದೇ ಪರಿವಾರದವರಾಗಿದ್ದೇವೆ. ಈ ಭೇದ ಭಾವವನ್ನ, ಈ ಮಿತಿಗಳನ್ನ ಮೀರ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದು ಖುಷಿಯನ್ನ ಹಂಚ್ಕೊಳ್ತೀವಲ್ವಾ, ಒಬ್ರು ಇನ್ನೊಬ್ಬರೊಂದಿಗೆ ಭೇಟಿ ಆಗ್ತೀವಲ್ವಾ, ಇದಕ್ಕೆ ಮಂಗಳ ಮಿಲನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಏನಾಗಿದೆ, ಮಂಗಳ ಮಿಲನದ ಪ್ರತೀಕ ಆಗಿದೆ. ಮತ್ತೆ 4ನೇದು, ಹಿಂದಿನ ಕಾಲದಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತಂದ್ರೆ ಈ ದೇವಿ ದೇವತೆಗಳ ವೇಷಗಳನ್ನ ಹಾಕಿಕೊಂಡು ಬಹಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಆಭರಣಗಳನ್ನ ಧರಿಸ್ಕೊಂಡು ದೇವಿ ದೇವತೆಗಳ ವಸ್ತ್ರವನ್ನ ಧರಿಸ್ಬಿಟ್ಟು ನಗರದ ಮುಖ್ಯ ರಸ್ತೆಗಳಿದಾವಲ್ವ ಅಲ್ಲೆಲ್ಲ ಮೆರವಣಿಗೆ ಹೋಗ್ತಾ ಇದ್ರು. ಆ ಮೆರವಣಿಗೆಯಲ್ಲಿ ದೇವಿ ದೇವತೆಗಳ ರಾಸವನ್ನ ಆಡೋದನ್ನ ತೋರಿಸ್ತಾ ಇದ್ರು. ಆಮೇಲೆ ಅವ್ರ ಹಣೆಯ ಮೇಲೆ ಚಿಕ್ಕ ಚಿಕ್ಕ ಹೊಳಿತಿರುವಂತಹ ಬಲ್ಬ್ಗಳನ್ನ ಇಟ್ಟಿರ್ತಾ ಇದ್ರು. ಆಮೇಲೆ ಶ್ರೀಕೃಷ್ಣನ ಉಯ್ಯಾಲೆಯಲ್ಲಿ ತೂಗೋದನ್ನ ತೋರಿಸ್ತಾ ಇದ್ರು. ಇದೆಲ್ಲ ಯಾವುದರ ಪ್ರತೀಕ ಆಗಿದೆ?
ಸೊ ದೇವಿ ದೇವತೆಗಳು ಎಷ್ಟು ಸುಂದರರಾಗಿದ್ರು ಅಂತ ಹೇಳ್ಬಿಟ್ಟು ಅವರ ಅಲಂಕಾರದ ಮೂಲಕ ತೋರಿಸ್ತಾ ಇದ್ರು. ದೇವಿ ದೇವತೆಗಳು ಎಷ್ಟು ಸಂಪತ್ಭರಿತರಾಗಿದ್ರು ಅಂತ ಅವರ ವೇಷಭೂಷಣ ಆಭರಣಗಳ ಮೂಲಕ ಅವರನ್ನ ತೋರಿಸ್ತಾ ಇದ್ರು. ಮತ್ತು ದೇವಿ ದೇವತೆಗಳ ನಿರೋಗಿ ಶರೀರವನ್ನ ಮತ್ತು ಅವರು ಆನಂದಭರಿತವಾದ ಉಲ್ಲಾಸಭರಿತವಾದ ಅವರ ಜೀವನ ಶೈಲಿಯನ್ನ ಈ ರಾಸಗಳ ಮೂಲಕ ಅವರ ವೇಷಭೂಷಣ ಧರಿಸೋದ್ರ ಮೂಲಕ ಜನರು ಏನ್ ಮಾಡ್ತಾ ಇದ್ರು, ಸ್ಮರಿಸ್ತಾ ಇದ್ರು. ಮತ್ತೆ ಶ್ರೀಕೃಷ್ಣನನ್ನ ಉಯ್ಯಾಲೆಯಲ್ಲಿ ಕೆಲವೊಂದ್ ಕಡೆ ತೂಗ್ತಾರೆ. ಇದು ಕೂಡ ಯಾವುದರ ಪ್ರತೀಕ ಆಗಿದೆ? ಯಾವಾಗ ಆತ್ಮ ಪರಂಪಿತ ಪರಮಾತ್ಮನ ಜೊತೆ ಮಿಲನ ಮಾಡಿ ಅವರ ದಿವ್ಯ ಗುಣಗಳನ್ನ ಸ್ವಯಂನಲ್ಲಿ ತುಂಬಿಸ್ಕೊಂಡು ಅತೀಂದ್ರಿಯ ಸುಖದ ಆನಂದದ ಅನುಭವವನ್ನ ಯಾವಾಗ ಮಾಡುತ್ತೆ, ಸೊ ಆ ಆನಂದದ ಅನುಭವ, ಆ ಆನಂದದ ಉಯ್ಯಾಲೆಯಲ್ಲಿ ಯಾವಾಗ ಆತ್ಮ ತೇಲಾಡುತ್ತೆ ಅಥವಾ ಉಯ್ಯಾಲೆಯಲ್ಲಿ ತೂಗುತ್ತೆ, ಅದರ ಪ್ರತೀಕ ಶ್ರೀಕೃಷ್ಣನನ್ನ ಉಯ್ಯಾಲೆಯಲ್ಲಿ ತೂಗೋದನ್ನ ತೋರಿಸ್ತಾರೆ. ಸೊ ಈ ರೀತಿ ನಾವು ನಮ್ಮ ಒಳಗಡೆ ಇರುವಂತಹ ಬಲಹೀನತೆಗಳನ್ನ ಅಥವಾ ಕಹಿ ನೆನಪುಗಳ ಸ್ಮೃತಿಗಳನ್ನ ಪರಂಪಿತ ಪರಮಾತ್ಮನ ನೆನಪಿನ ಯೋಗದ ಅಗ್ನಿಯಲ್ಲಿ ಸ್ವಾಹ ಮಾಡಿ ಭಸ್ಮ ಮಾಡಿ ದಿವ್ಯ ಗುಣಗಳ ಬಣ್ಣದ ಆಟವನ್ನ ಆಡ್ತಾ, ಸೊ ಎಲ್ಲರೊಂದಿಗೂ ಮತ ಭೇದ ಅಥವಾ ಏನೇ ಈರ್ಷ್ಯ ದ್ವೇಷ ಇದ್ರು ಅದೆಲ್ಲವನ್ನ ಕ್ಷಮೆ ಮಾಡಿ ಅಥವಾ ಕ್ಷಮೆಯನ್ನ ಕೇಳಿ ಬದಿಗಿಟ್ಟು ಎಲ್ಲರೂ ಕೂಡ ಖುಷಿಯಿಂದ ಆನಂದದಿಂದ ಒಬ್ರು ಇನ್ನೊಬ್ಬರನ್ನ ಭೇಟಿಯಾಗೋದು. ಮತ್ತೆ ಸೊ ಮುಂದೆ ಬರುವಂತಹ ಸತ್ಯಯುಗದಲ್ಲಿ ಏನು ನಮ್ಮ ದೇವಿ ದೇವತೆಗಳು ಇದ್ದು ಹೋಗಿದ್ರು, ಅವ್ರ ಥರ ನಾವು ಕೂಡ ಅವ್ರ ಹಾಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಮುಂದೆ ಬರುವಂತಹ ಸತ್ಯಯುಗದಲ್ಲಿ ನಾವು ಕೂಡ ಹೋಗ್ಲಿಕ್ಕೆ ರೆಡಿ ಆಗುವಂತಹದನ್ನ ಇದು ನಮಗೆ ಸ್ಮೃತಿ ತರಿಸುತ್ತೆ. ಸೊ ಈ ರೀತಿ ನಾವು ಆಧ್ಯಾತ್ಮಿಕವಾಗಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಬಹುದು. ಈ ಹೋಳಿ ಹಬ್ಬವನ್ನ ದಿವ್ಯ ಗುಣಗಳನ್ನ ಧಾರಣೆ ಮಾಡ್ಕೊಂಡು ಇನ್ನೊಬ್ಬರೊಂದಿಗೂ ಈ ದಿವ್ಯ ಗುಣಗಳ ಬಣ್ಣವನ್ನ ಹಂಚುತ್ತಾ ಆಚರಣೆ ಮಾಡಿದ್ವಿ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಕೂಡ ಆನಂದ, ಖುಷಿ, ಪ್ರೀತಿಯ, ಸದ್ಭಾವನೆಯ ಅನೇಕ ದಿವ್ಯ ಪ್ರಕಂಪನಗಳು ಈ ಸೃಷ್ಟಿಯಲ್ಲಿ ನಾವು ಹರಡಿಸ್ತೇವೆ. ಸೊ ಈ ರೀತಿ ತಾವು ಕೂಡ ಒಂದು ನವೀನತೆಯಿಂದ, ಒಂದು ವಿಭಿನ್ನತೆಯಿಂದ ಈ ವರ್ಷ ಹೋಳಿ ಹಬ್ಬವನ್ನ ಆಚರಣೆ ಮಾಡಿ, ಏನೇ ಭಿನ್ನ ಮತಗಳಿದ್ರು, ಏನೇ ಅಥವಾ ಒಬ್ರು ಇನ್ನೊಬ್ಬರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು, ಈ ಹೋಳಿ ಹಬ್ಬದಿಂದ ಅದನ್ನ ಎಲ್ಲ ಏನ್ ಮಾಡಿ ಬದಿಗೊತ್ತಿ ಎಲ್ಲರೂ ಕೂಡ ಒಟ್ಟುಗೂಡಿ ಖುಷಿಯಿಂದ ಆನಂದದಿಂದ ಈ ಹೋಳಿ ಹಬ್ಬವನ್ನ ಉತ್ಸಾಹದಿಂದ ಉಮಂಗದಿಂದ ಈ ಹೋಳಿ ಹಬ್ಬವನ್ನ ಆಚರಿಸಿ ಅಂತ ಹಾರೈಸ್ತೇವೆ. ತಮ್ಮೆಲ್ಲರಿಗೂ ಸಹ ಹೋಳಿ ಹಬ್ಬದ ಶುಭಾಶಯಗಳು. ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ನೀವು ಕೇಳಿರುವಂತಹ ರಾಜಯೋಗದ ಯಾವುದೇ ಸಂಚಿಕೆ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನೀವು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೋದಾಗಿದೆ ಅಥವಾ ಕೇಳಬಹುದಾಗಿದೆ. ಮತ್ತೆ ನೀವು ನಮ್ಮನ್ನ ಸಂಪರ್ಕಿಸಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ನೀವು ನಮಗೆ ಕರೆ ಮಾಡಬಹುದಾಗಿದೆ. ನಮ್ಮ ರಾಜಯೋಗದ ಎಲ್ಲ ತರಗತಿಗಳು ಅಥವಾ ತರಬೇತಿಗಳು ನಿಶುಲ್ಕವಾಗಿದೆ, ಯಾವುದೇ ಶುಲ್ಕ ಇರುವುದಿಲ್ಲ. ನಮ್ಮ ಎಲ್ಲ ರಾಜಯೋಗದ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಪ್ರಸಾರವಾಗ್ತವೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿಯವರೆಗೂ ಓಂ ಶಾಂತಿ.